ವಿದ್ಯಾರ್ಥಿಗಳು ಕೇಳ್ತಾ ಇರೋದು ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಿಪೀಟರ್ಸ್ಗಳು ಕೋರ್ಟಿಗೆ ಅಪೀಲನ್ನು ಮಾಡಿರುವಂಥ ಪ್ರಕಾರ ಸೊ ತಮಗೂ ಕೂಡ PUC ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ಅಂಥೇಳಿ ಕೋರ್ಟಲ್ಲಿ ಅಪೀಲ್ ಮಾಡಿದ್ದಾರೆ. ಸೊ ಅದರ ಒಂದು ಫೈನಲ್ ವರ್ಡಿಕ್ಟ್ ಆಗಸ್ಟ್ 18ಕ್ಕೆ ಬರುವಂತಹ ಒಂದು ಸಾಧ್ಯತೆ ಇದೆ. ಸೊ ಆಗಸ್ಟ್ 18ಕ್ಕೆ ಅದು ವರ್ಡಿಕ್ಟ್ ಬರ್ತದೆ. ಸೊ ಅದೇನೇ ಬರಲಿ, ಆದರೆ ಆಗಸ್ಟ್ 16ಇಂದ ಕರ್ನಾಟಕದಲ್ಲಿ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತದೆ ಅಂಥೇಳಿ ಸ್ವತಃ ರಮ್ಯಾ ಮೇಡಮ್ ಅವರು ಹೇಳಿರೋದನ್ನು ದ ಹಿಂದೂ ಪೇಪರ್ದವರು ತಮ್ಮ ಒಂದು ಪೇಪರ್ನಲ್ಲಿ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು. ಇಲ್ಲಿ ಸೊ ರಮ್ಯಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಟೋಲ್ಡ್ ದ ಹಿಂದೂ ದ ಕೋರ್ಟ್ ಹ್ಯಾಸ್ ನಾಟ್ ಪ್ಲೇಸ್ಡ್ ಎನಿ ರಿಸ್ಟ್ರಿಕ್ಷನ್ ಆನ್ ದ ಡಾಕ್ಯುಮೆಂಟ್ ವೆರಿಫಿಕೇಷನ್. ದಿಸ್ ಇಯರ್ ವಿ ಆರ್ ಕಂಡಕ್ಟಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಆ್ಯಂಡ್ ವಿ ಆರ್ ಪ್ರಿಪೇರಿಂಗ್ ಫಾರ್ ದಿಸ್ ಫ್ರಾಮ್ ಆಗಸ್ಟ್ 16. ಸೊ ಇಲ್ಲಿ 2 ಪಾಯಿಂಟ್ ಕ್ಲಿಯರ್ ಆಗ್ತದೆ. ಒಂದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಫ್ಲೈನ್ ಇರ್ತದೋ ಆನ್ಲೈನ್ ಇರ್ತದೋ ಅಂತ ಅನ್ನೋರಿಗೆ ಸೊ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ, ಇದು 100% ಶೋರ್. ಎರಡನೇದಾಗಿ ಆಗಸ್ಟ್ 16ರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತದೆ ಅಂತೇಳಿ ಸ್ವತಃ ರಮ್ಯಾ ಮೇಡಮ್ ಅವರು ಹೇಳಿರುವಂಥದ್ದು. ಸೊ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ಅದಕ್ಕೆ ತನ್ನದೇ ಆದ ಅಡ್ವಾಂಟೇಜಸ್ಗಳು ಇವೆ, ಡಿಸಡ್ವಾಂಟೇಜಸ್ಗಳು ಇವೆ. ಸೊ ಅಡ್ವಾಂಟೇಜಸ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಸೊ ಎಲ್ಲ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಸೊ ಆ ಒಂದು ಸ್ಕ್ಯಾನ್ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅವೆಲ್ಲವನ್ನು ಕೂಡ KE ಅವರು ಹೇಳ್ತಾರೆ. ಅದನ್ನು ಹೇಳಿದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವು ಅದನ್ನು ಅಪ್ಲೋಡ್ ಮಾಡ್ತೀರಿ. ಅಪ್ಲೋಡ್ ಮಾಡಿದ ಮೇಲೆ KE ಅವರು ಒಂದು ಸ್ವಲ್ಪ ದಿನವನ್ನು ತೆಗೆದುಕೊಂಡು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆಯೋ ಇಲ್ಲೋ ಅಂತ ಹೇಳ್ತಾರೆ. ಸೊ ಆಗಿಲ್ಲ ಅಂತಂದರೆ ದಯವಿಟ್ಟು ಗೊತ್ತಿರಲಿ, ಆಗಿಲ್ಲ, ಯಾವುದೋ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿದೆ, ರಾಂಗ್ ಆಗಿದೆ, ತಪ್ಪಾಗಿದೆ ಅಂತಂದರೆ ಮತ್ತೆ ಅವಕಾಶವನ್ನು ಕೊಡ್ತಾರೆ. ಸೊ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡ್ಬೋದು. ಬಟ್ ಇಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ, ನಿಮಗೆ ಕ್ಷಣಕ್ಕೂ ಒಂದು ಟೆನ್ಷನ್ ಇರ್ತದೆ. ಅಂದರೆ ನಾನು ಹೇಳೋದಕ್ಕೆ ಹೊರಟಿರೋದು, ಸೊ ಆಫ್ಲೈನ್ ಕೌನ್ಸಿಲಿಂಗ್ ಆಗಿಬಿಟ್ರೆ, ಆಫ್ಲೈನ್ ವೆರಿಫಿಕೇಷನ್ ಆಗಿಬಿಟ್ರೆ ಏನಾಗ್ಬಿಡ್ತದೆ, ನೀವು ಆ ಒಂದು ಪರ್ಟಿಕ್ಯುಲರ್ ಸೆಂಟರಿಗೆ ಹೋಗ್ತೀರಿ, ಎಲ್ಲವನ್ನು ತೊಗೊಂಡು ಹೋಗ್ತೀರಿ, ಸರಿ ಇದೆಯೋ ಇಲ್ಲೋ ಅಂತ ನೋಡಿಬಿಟ್ಟು ಅಲ್ಲೇ ನಿಮಗೆ ಸೀಕ್ರೆಟ್ ಕೀಯನ್ನು ಕೂಡ ಕೊಟ್ಬಿಡ್ತಾರೆ. ಈ ಸೀಕ್ರೆಟ್ ಕೀ ಅಂದ್ರೇನು, ವೆರಿಫಿಕೇಷನ್ ಸ್ಲಿಪ್ ಅಂದ್ರೇನು, ಇವೆಲ್ಲರ ಬಗ್ಗೆ ಮುಂದಿನ ಒಂದಷ್ಟು ವಿಡಿಯೋಗಳು ನಾನು ಹೇಳ್ತೀನಿ. ಸೊ ಅಲ್ಲಿ ಕೊಟ್ಬಿಡ್ತಾರೆ, ನೀವು ಅದನ್ನು ತೊಗೊಂಡು ಮನೆಗೆ ಬಂದುಬಿಡ್ತೀರಿ, ನಿಮಗೆ ಸಮಾಧಾನ ಇರ್ತದೆ. ಆದರೆ ಇಲ್ಲಿ ಹಾಗೆ ಆಗೋದಿಲ್ಲ. ಸೊ ಯಾವುದೋ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತೀರಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ಮೇಲೆ ಅವರು ಚೆಕ್ ಮಾಡ್ತಾರೆ, ಚೆಕ್ ಮಾಡಿದ್ಮೇಲೆ ಸರಿ ಇದೆಯೋ ಇಲ್ಲೋ ಅಂತ ಹೇಳೋದಕ್ಕೆ ಒಂದಷ್ಟು ಟೈಮನ್ನು ತೊಗೋತಾರೆ. ಸೊ ಆ ಒಂದಷ್ಟು ಟೈಮನ್ನು ತೊಗೊಳ್ಳೋದ್ರಲ್ಲಿ ನಿಮಗೆ ಟೆನ್ಷನ್ಗಳು ಜಾಸ್ತಿ ಆಗ್ತದೆ. ನಂದು ಸರಿ ಇದೆಯೋ ಇಲ್ಲೋ ಅನ್ನೋದು ಡೌಟ್ ಒಂದು ಕಾಡೋದಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವೆಲ್ಲ ಡಿಸ್ಅಡ್ವಾಂಟೇಜಸ್ಗಳಿವೆ, ಅಡ್ವಾಂಟೇಜಸ್ಗಳಿವೆ. ಆದರೆ ನಾವು ಅಂದರೆ ಬೀಯಿಂಗ್ ಅ ಸ್ಟೂಡೆಂಟ್ ಆ್ಯಂಡ್ ದ ಪೇರೆಂಟ್ ನೀವುಗಳು ಸೊ ಈ ಒಂದು ಸಿಸ್ಟಮಿಗೆ ಅಡ್ಜಸ್ಟ್ ಆಗಲೇಬೇಕಾಗ್ತದೆ. ಸೊ ಮೇನ್ ಡಿಸ್ಅಡ್ವಾಂಟೇಜ್ ಅಂತಂದರೆ, ಬಹಳಷ್ಟು ಕಡೆಗಳಲ್ಲಿ ಇಂಟರ್ನೆಟ್ ಫೆಸಿಲಿಟಿ ಇಲ್ಲದೆ ಇದ್ದಾಗ ಸೊ ಇದರಿಂದ ಬಹಳ ಪ್ರಾಬ್ಲಮ್ ಆಗ್ತದೆ. ಮೊಬೈಲ್ನಲ್ಲಿ ಎಲ್ಲವನ್ನೂ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸೈಬರ್ ಸೆಂಟ್ರಿಗೆ ಹೋಗಿ ಮಾಡಬೇಕಾದ್ರೆ ಸ್ವಲ್ಪ ಸೈಬರ್ದವರು ಏನು ಹೇಳ್ತಾರೆ ಅದನ್ನು ಕೇಳೋದಕ್ಕೆ ಹೋಗಬೇಡಿ. ಸೊ KEAದಲ್ಲಿ ಏನು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ, ಡಾಕ್ಯುಮೆಂಟ್ ಅಪ್ಲೋಡ್ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ KE ಅವರು ಕೊಟ್ಟ ತಕ್ಷಣ. ಇದಿಷ್ಟು ನಿಮ್ಮ ಇನ್ಫಾರ್ಮೇಷನ್ಗೆ. ಒಂದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆನ್ಲೈನ್ ಆಗ್ತದೆ. ಎರಡನೇದು, ಫ್ರಾಮ್ ಆಗಸ್ಟ್ 16 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ದಿವಸದಲ್ಲಿ ನಿಮಗೆ ನೋಟಿಫಿಕೇಷನನ್ನು ಕೂಡ ಕೊಡಬಹುದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಆ್ಯಂಡ್ ರಿಮೆಂಬರ್, ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು, ಆಲ್ ದ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ಇರಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ ಆಲ್ರೆಡಿ ನಾನು ಡೀಟೇಲಾಗಿ ವಿಡಿಯೋವನ್ನು ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.